ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲ ಬಾರಿಗೆ ಸಾವನ್ನ ನೋಡಿ ಮತ್ತೆ ವಾಪಸ್ ಬಂದಿದ್ದೀನಿ. ಇದಕ್ಕೆ ನನ್ನ ತಂದೆ ತಾಯಿಯರ, ನನ್ನ VIP ಗಳ ಮತ್ತು ನನ್ನ ಏಂಜಲ್ ಚಿರು ಅವರ ಆಶೀರ್ವಾದ ಕಾರಣ. ಪ್ರತಿ ಪ್ರಯಾಣಿಕರು ತಮ್ಮ ಪ್ರಾಣಕ್ಕಾಗಿ ದೇವರಿಗೆ ಜೋರಾಗಿ ಪ್ರಾರ್ಥಿಸ್ತಾ ಇರೋದನ್ನು ಕೇಳೋದು ನಿಜಕ್ಕೂ ಉಸಿರು ಬಿಗಿ ಹಿಡಿಯೋ ಅನುಭವ. ನಾವು ಸುರಕ್ಷಿತವಾಗಿ ಬಂದಿಳಿತಾ ಇದ್ದ ಹಾಗೆ ನೆರೆದಿದ್ದ ಜನಸಮೂಹ ಸಂತೋಷದ ಕಣ್ಣೀರು ಹಾಕಿದ್ದು ಪ್ರತಿಯೊಬ್ಬ ಪ್ರಯಾಣಿಕರು ತಮ್ಮ ಪ್ರೀತಿ ಪಾತ್ರರಿಗೆ ಕರೆ ಮಾಡಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಜೀವನದಲ್ಲಿ ಉತ್ತಮವಾಗಿ ಬದುಕೋದಕ್ಕೆ ನಮ್ಮೆಲ್ಲರಿಗೂ ಪುನರ್ಜನ್ಮ ಒಂದು ಕಾರಣ. ಜೈ ಆಂಜನೇಯ ಅಂತ ಧ್ರುವ ಸರ್ಜಾ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದುಕೊಂಡಿದ್ದಾರೆ. ಕನ್ನಡ ಚಿತ್ರಪ್ರೇಮಿಗಳಿಗೆ ಇದು ನಿಜಕ್ಕೂ ಆತಂಕದ ಸುದ್ದಿ. ಸ್ಯಾಂಡಲ್ವುಡ್ ನಟ ಧ್ರುವ ಸರ್ಜಾ ಹಾಗೂ ಅವರ ಮುಂಬರುವ ಬಹುನಿರೀಕ್ಷಿತ ಮಾರ್ಟಿನ್ ಸಿನಿಮಾ ತಂಡ ವಿಮಾನ ದುರಂತದಿಂದ ಸ್ವಲ್ಪದ್ರಲ್ಲಿ ಪಾರಾಗಿದ್ದಾರೆ. ಮಾರ್ಟಿನ್ ಸಿನಿಮಾ ಚಿತ್ರೀಕರಣ ಅಂತಿಮ ಹಂತದಲ್ಲಿತ್ತು. ಹಾಡಿನ ಶೂಟಿಂಗ್ ಬಾಕಿ ಇತ್ತು. ಹೀಗಾಗಿ ದೆಹಲಿಯಿಂದ ಶ್ರೀನಗರಕ್ಕೆ ಇಡೀ ಟೀಮ್ ಹೊರಟಿತ್ತು. ಸೋಮವಾರ ಸಂಜೆ ನವದೆಹಲಿಯಿಂದ ಶ್ರೀನಗರಕ್ಕೆ ಹೊರಟಿದ್ದಂತಹ 6E6125 ಇಂಡಿಗೋ ವಿಮಾನ ಹವಾಮಾನ ಮತ್ತು ಚಂಡಮಾರುತದ ಪರಿಸ್ಥಿತಿಗೆ ಸಿಲುಕಿ ಪ್ರಕೃತಿ ವಿಕೋಪಕ್ಕೆ ಒಳಗಾಗಿತ್ತು. ಈ ವೇಳೆ ವಿಮಾನವನ್ನು ಸರಿಯಾಗಿ ಲ್ಯಾಂಡ್ ಮಾಡೋದಕ್ಕಾಗದೆ ಪೈಲಟ್ ಪರದಾಡಿದಂಥ ಸನ್ನಿವೇಶ ಸೃಷ್ಟಿಯಾಗಿತ್ತು. ಆಗ ಫ್ಲೈಟ್ನಲ್ಲಿದ್ದವರು ಬದುಕಿದ್ರೆ ಸಾಕಪ್ಪ ಬಡಜೀವ ಅಂತ ಎಲ್ಲರೂ ದೇವರ ಮೊರೆ ಹೋಗಿದ್ದಾರೆ. ಇದರಲ್ಲಿ ಧ್ರುವ ಸರ್ಜಾ ಮತ್ತು ಮಾರ್ಟಿನ್ ಟೀಮ್ ಕೂಡ ಇತ್ತು. ಅದೃಷ್ಟ ಕೈ ಹಿಡಿದಿತ್ತೋ ಅಥವಾ ದೇವರಿಗೆ ಇವರ ಮೊರೆ ಕೇಳಿಸಿತ್ತೋ ಗೊತ್ತಿಲ್ಲ. ಪವಾಡ ಅನ್ನೋ ಹಾಗೆ ಪೈಲಟ್ ಹರಸಾಹಸ ಪಟ್ಟು ಸೇಫ್ ಲ್ಯಾಂಡಿಂಗ್ ಮಾಡಿದ್ದಾರೆ. ತಮ್ಮ ಸಮಯ ಪ್ರಜ್ಞೆಯಿಂದ ಪೈಲಟ್ ವಿಮಾನವನ್ನು ಈ ರೀತಿ ಸೇಫ್ ಲ್ಯಾಂಡಿಂಗ್ ಮಾಡಿದ್ದು ಜಸ್ಟ್ ಕೂದಲೆಳೆ ಅಂತರದಲ್ಲಿ ದೊಡ್ಡ ಅನಾಹುತ ತಪ್ಪಿದೆ. ಈ ಬಗ್ಗೆ ನಟ ಧ್ರುವ ಸರ್ಜಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಕೂಡ ಹಂಚಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ಚಿತ್ರದ ನಿರ್ದೇಶಕ AP ಅರ್ಜುನ್ ಇದ್ದಾರೆ, ನಟಿ ಅಶ್ವಿನಿ ಜೈನ್, ನೃತ್ಯ ಸಂಯೋಜಕ ಇಮ್ರಾನ್ ಸರ್ದಾರಿಯಾ ಸೇರಿದ ಹಾಗೆ 15ಕ್ಕೂ ಹೆಚ್ಚು ಮಂದಿ ಇದ್ದಾರೆ. ನನ್ನ ಜೀವಮಾನದಲ್ಲೇ ಮೊದಲ ಬಾರಿ ಅತ್ಯಂತ ಕೆಟ್ಟ ಅನುಭವ ಆಯಿತು. ಸದ್ಯ ನಾವು ಸುರಕ್ಷಿತವಾಗಿದ್ದೀವಿ, ಥ್ಯಾಂಕ್ ಗಾಡ್, ಜೈ ಆಂಜನೇಯ ಅಂತ ಧ್ರುವ ಸರ್ಜಾ ಹೇಳಿದ್ದಾರೆ. ಈ ಘಟನೆಯಿಂದ ಧ್ರುವ ಸರ್ಜಾ ಮತ್ತು ಇಡೀ ತಂಡ ಬಹಳ ಆತಂಕಕ್ಕೊಳಗಾಗಿದ್ದನ್ನು ನೀವು ಈ ವಿಡಿಯೋದಲ್ಲಿ ಗಮನಿಸಬಹುದು. ಇತ್ತೀಚೆಗಷ್ಟೇ ತಮ್ಮ ಮಕ್ಕಳ ನಾಮಕರಣ ಮಾಡಿದ ಧ್ರುವ ನಂತರ ಮಾರ್ಟಿನ್ ಸಿನಿಮಾದ ಉಳಿದ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ರು. ಪೊಗರು ಆದ ನಂತರ ಧ್ರುವ ಅವರ ನಟನೆಯ ಯಾವುದೇ ಸಿನಿಮಾ ತೆರೆ ಕಂಡಿಲ್ಲ. ಈಗಾಗಲೇ ಲಾಂಗ್ ಗ್ಯಾಪ್ ಆಗಿದೆ ಅಂತ ಅಭಿಮಾನಿಗಳು ಬೇಸರದಲ್ಲಿದ್ದಾಗಲೇ ಇಂಥದ್ದೊಂದು ಸಂಗತಿ ಅಭಿಮಾನಿಗಳನ್ನು ಇನ್ನಷ್ಟು ಬೇಸರಕ್ಕೆ ದೂಡಿದೆ. ಎನಿಹೌ, ಯಾವುದೇ ಅನಾಹುತ ಆಗದೆ ಇಡೀ ತಂಡ ಮತ್ತು ಫ್ಲೈಟ್ನಲ್ಲಿದ್ದ ಅಷ್ಟು ಪ್ರಯಾಣಿಕರು ಪಾರಾಗಿರೋದು ಸಂತಸದ ವಿಚಾರ. ಇನ್ನೊಮ್ಮೆ ಇಂಥ ಘಟನೆಗಳು ಮರುಕಳಿಸದೇ ಇರಲಿ ಅಂತ ಧ್ರುವ ಅಭಿಮಾನಿಗಳು ಆಶಿಸ್ತಾ ಇದ್ದಾರೆ. ಇದೇ ರೀತಿಯ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.